ಮೀನುಗಾರರು ನಾಪತ್ತೆ ಆಗಿರ್ತಕ್ಕಂಥ ಪ್ರಕರಣ ಏನಿದೆ, ನಾನು ಮೀನುಗಾರರ ಕುಟುಂಬಗಳಿಗೆ ಮತ್ತು ಮೀನುಗಾರರ ಸಂಘಗಳಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ನನಗೆ ಇರ್ತಕ್ಕಂಥ ಹಲವಾರು ರೀತಿಯ ಬಿಡುವಿಲ್ಲದ ಕಾರ್ಯಕ್ರಮಗಳಿದ್ದರೂ ನನಗೆ ವಿಷಯ ಗೊತ್ತಾದ ತಕ್ಷಣವೇ ಕೇಂದ್ರ ಸರ್ಕಾರದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ, ಡಿಫೆನ್ಸ್ ಮಿನಿಸ್ಟ್ರಿಗೆ ನಾನು ತಕ್ಷಣ ಅವರ ಗಮನಕ್ಕೆ ತರ್ತಕ್ಕಂಥದ್ದಕ್ಕೆ ಎಲ್ಲ ರೀತಿ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ನಮ್ಮ ಅಧಿಕಾರಿಗಳಿಗೂ ನಾನು ಸೂಚನೆ ಕೊಟ್ಟಿದ್ದೆ. ಮೊನ್ನೆ ಪ್ರತಿಭಟನೆಯನ್ನು ನಂಬಿಕೊಂಡಿದ್ದಾರೆ, ಅವರು ಗಾಬರಿಯಾಗಿ ಆತಂಕದಲ್ಲಿ ಮೀನುಗಾರರ ಕುಟುಂಬಗಳು. ಹೋಮ್ ಮಿನಿಸ್ಟ್ರೂ ಇವತ್ತು ಈಗಾಗಲೇ ಅಲ್ಲಿ ಭೇಟಿ ಕೊಟ್ಟು ಬಂದಿದ್ದಾರೆ. ಈಗಾಗಲೇ ಕೋಸ್ಟಲ್ ಗಾರ್ಡ್ನವರು ಇರ್ಬೋದು, ಪ್ರತಿಯೊಬ್ಬರೂ ಇವತ್ತು ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ. ಆ ಕಾಣೆಯಾಗಿರ್ತಕ್ಕಂಥ ಕುಟುಂಬಗಳ ಸದಸ್ಯರುಗಳಿಗೆ ನಾನು ಮನವಿ ಮಾಡ್ತೇನೆ, ಸರ್ಕಾರ ಎಲ್ಲ ರೀತಿಯಲ್ಲಿ ಈ ವಿಷಯದಲ್ಲಿ ಮುಂಜಾಗ್ರತೆಯ ಕ್ರಮವನ್ನು ತೆಗೆದುಕೊಂಡು ವಿಷಯ ಗೊತ್ತಾದ ತಕ್ಷಣವೇ ನಾವು ಏನು ಆ್ಯಕ್ಟ್ ಮಾಡಿದ್ದೇವೆ, ಅಲ್ಲಿಯ ಒಂದು ಮೀನುಗಾರರಿಗೆ ಒಂದು ಮನಸ್ಸಿನಲ್ಲಿ ಮಂತ್ರಿ, ಮೀನುಗಾರಿಕೆ ಇಲಾಖೆ ಸಚಿವರು ಮತ್ತು ಮಂತ್ರಿಗಳು ಸ್ವಲ್ಪ ನಮ್ಮ ಒಂದು ಇದಕ್ಕೆ ಸ್ಪಂದಿಸಿಲ್ಲ ಅಂತಕ್ಕಂಥ ಭಾವನೆಯಿಂದ ತಪ್ಪದು. ಈಗಾಗಲೇ ಮೀನುಗಾರರ ಇಲಾಖೆ ನಿರ್ವಹಣೆ ಮಾಡ್ತಾ ಇರತಕ್ಕಂಥ ನಾಡುಗೌಡರು ಅಲ್ಲೇ ಇದ್ದಾರೆ, ಉಡುಪಿನಲ್ಲೇ ಕಳಿಸಿದ್ದೇನೆ. ಈಗ ಬೆಳಗ್ಗೆ ನಾನು ಅವ್ರಿಗೆ ಸೂಚನೆ ಕೊಟ್ಟಿದ್ದೇನೆ, ಆ ಕುಟುಂಬಗಳಿಗೆ ತಾತ್ಕಾಲಿಕವಾಗಿ 1 ಲಕ್ಷ ರೂಪಾಯಿಗಳನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಚೆಕ್ಕನ್ನು ಇಶ್ಯೂ ಮಾಡಲಿಕ್ಕೆ ಹೇಳಿದ್ದೇನೆ. ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಈಗಲೂ ಮೊನ್ನೆಯೂ ಸಹ ನಾನು ಡಿಫೆನ್ಸ್ ಮಿನಿಸ್ಟ್ರಿಗೆ ನಾನು ಅಧಿಕಾರಿಗಳಿಗೂ ಮಾತನಾಡಿದ್ದೇನೆ, ಮಂತ್ರಿಗಳಿಗೂ ಒಂದು ಲೆಟರ್ ಕಳಿಸಿದ್ದೇನೆ. ಅದರಿಂದ ಮೀನುಗಾರರ ಕುಟುಂಬದ ಸದಸ್ಯರುಗಳಿಗೆ ಇವತ್ತು ನಿಮ್ಮ ಒಂದು ನೋವಿಗೆ, ಕಷ್ಟಕ್ಕೆ ನಾವು ನಿಮ್ಮ ಜೊತೆಯಲ್ಲಿ ಸ್ಪಂದಿಸ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯಲ್ಲಿ ನಿರ್ಲಕ್ಷ್ಯವನ್ನು ಕಂಡಿಲ್ಲ. ಆದರೆ ದೇವರಲ್ಲೂ ನಾವು ಪ್ರಾರ್ಥನೆ ಮಾಡಬೇಕಾಗ್ತದೆ. ನಮ್ಮ ಎಫರ್ಟ್ ಹಾಕೋದು ಒಂದು ಭಾಗ. ಹಲವಾರು ಸಂದರ್ಭಗಳಲ್ಲಿ ಮೀನುಗಾರರ ಕುಟುಂಬಗಳ ಪರಿಸ್ಥಿತಿಗಳನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಅವರ ಒಂದು ಜೀವನೋಪಾಯಕ್ಕೆ ಸಮುದ್ರಕ್ಕೆ ಇಳಿದು ಮೀನು ಹಿಡಿಲಿಕ್ಕೆ ಹೋದಾಗ ಈ ರೀತಿಯ ಒಂದು ಪ್ರಕರಣಗಳೇ ನಡೀತಿದೆ. ಈಗ ನೋಡಿ, ಉದಾಹರಣೆಗೆ 6 ತಿಂಗಳ ಹಿಂದೆ ಅಲ್ಲೆಲ್ಲೋ ಇರಾನ್ನಲ್ಲಿ ಅರೆಸ್ಟ್ ಆದಂಥವ್ರು ಇದ್ದಾರೆ, 15 ಜನ ಮೊನ್ನೆ ಬಿಡುಗಡೆ ಆಗಿದ್ದಾರೆ. ಇದು ಸದ್ಯ ಏನಾದರೂ ಟೆರರಿಸ್ಟ್ಗಳು ಇವ್ರನ್ನ ಕಿಡ್ನ್ಯಾಪ್ ಮಾಡಿದ್ದಾರೋ, ಎಲ್ಲ ಮುಂಬೈನ ಕೋಸ್ಟಲ್ ಭಾಗದಂಥವರು ಇಲ್ಲ ಏನು ಅಂತಕ್ಕಂಥದ್ದು ಇನ್ನೂ ಮಾಹಿತಿಗಳನ್ನು ನಾವು ಪಡೀಲಿಕ್ಕಾಗಿಲ್ಲ. ಸರ್ಚ್ ಕೆಲಸಗಳು ತುಂಬಾ ನಡೆದಿದೆ. ಅದರಿಂದ ಮೀನುಗಾರರ ಕುಟುಂಬಗಳಿಗೆ ಮನವಿ ಮಾಡ್ತೇನೆ, ಸರ್ಕಾರ ಎಲ್ಲೂ ನಾವು ನಿರ್ಲಕ್ಷ್ಯ ಮಾಡಿಲ್ಲ. ನಿಮ್ಮ ಒಂದು ನೋವಿಗೆ ನಾವು ಸ್ಪಂದಿಸ್ಲಿಕ್ಕೆ ತಯಾರಾಗಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ ಸರ್ಚ್ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಸರಿಯಾದ ಮಾಹಿತಿ ದೊರಕೋವರೆಗೂ ಅದನ್ನು ಮುಂದುವರಿಸಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೆ.